ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚಾಗುಂಟಾಗಲಿ. ಹೃದಯಂಗಮ ಮಾತೆನ್ನುವ ಮುಂಜಾನೆ ವಾಕ್ಯದ ಅಂತ ಸರಣಿಯಲ್ಲಿ ಈ ತಿಂಗಳು ನಾವು ದೇವರ ನಂಬಿಗಸ್ತನು ಎಂಬ ಶೀರ್ಷಿಕೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಅರಣ್ಯಕಾಂಡ 23ನೇ ಅಧ್ಯಾಯ 19ನೇ ವಚನ. ಅರಣ್ಯಕಾಂಡ 23:19. ದೇವರು ಮನುಷ್ಯನಂತೆ ಎರಡು ಮಾತಿನವನಲ್ಲ, ಮಾನವನಂತೆ ಮನಸ್ಸನ್ನು ಬೇರೆ ಮಾಡಿಕೊಳ್ಳುವವನಲ್ಲ. ತಾನು ಹೇಳಿದ ಮೇರೆಗೆ ನಡೆಯುವುದಿಲ್ಲವೋ, ಮಾತು ಕೊಟ್ಟ ನಂತರ ನೆರವೇರಿಸುವುದಿಲ್ಲವೋ. ಈ ವಾಕ್ಯಗಳನ್ನ ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರು ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷವಾದ ಸಾಮರ್ಥ್ಯವನ್ನು ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವೀಗ ಓದಿದ ಈ ವಾಕ್ಯ ಭಾಗದಲ್ಲಿ ದೇವರ ನಂಬಿಗಸ್ತಿಕೆಯ ಕುರಿತಾಗಿ, ದೇವರ ನಂಬಿಗಸ್ತನೋ ಎನ್ನುವಂಥ ವಿಧದಲ್ಲಿ ಯಾವ ಪದಗಳು ನಮಗಿಲ್ಲ. ಆದರೆ ಇಲ್ಲಿಯ ಈ ವಾಕ್ಯವನ್ನು ನಾವು ಗಮನಿಸುವಾಗ ಅದರೊಳಗೆ ದೇವರು ಎಷ್ಟರ ಮಟ್ಟಿಗೆ ತನ್ನ ಜನರಿಗೆ ನಂಬಿಗಸ್ತನೆನ್ನುವಂಥ ವಿಚಾರವು ಅಡಕವಾಗಿದೆ. ಇಲ್ಲಿ ನಂಬಿಗಸ್ತನಾದ ದೇವರ ಕುರಿತು ಹೇಳುವಾಗ ದೇವರು ಮನುಷ್ಯನಂತೆ ಎರಡು ಮಾತಿನವನಲ್ಲ ಎಂಬುದಾಗಿ ಬರೆದಿದೆ. ಹಾಗಾದರೆ ದೇವರೊಮ್ಮೆ ನುಡಿದು ಮತ್ತೆ ಅದನ್ನು ಬದಲಾಯಿಸ್ತಾನೆ ಅನ್ನುವಂಥ ವಿಚಾರ ಇಲ್ಲ. ಎರಡು ಮಾತಿನವನಲ್ಲ ಮತ್ತು ಮಾನವನಂತೆ ಮನಸ್ಸನ್ನು ಬೇರೆ ಮಾಡಿಕೊಳ್ಳುವವನಲ್ಲ. ಈಗ ದೇವರು ನುಡಿಯುವ ವಿಚಾರದಲ್ಲಿ ಒಂದು ಮಾತು, ಆತನ ಮನಸ್ಸಿನ ವಿಚಾರದಲ್ಲಿ ಒಂದು ಮಾತು, ನಂತರದಲ್ಲಿ ತಾನು ಹೇಳಿದ ಮೇರೆಗೆ ನಡೆಯುವುದಿಲ್ಲವೋ ಹಾಗಾದರೆ ಆತನ ಕ್ರಿಯೆಯನ್ನು ತೋರಿಸುವಂಥ ಒಂದು ಮಾತು, ಮಾತು ಕೊಟ್ಟುವ ನಂತರ ನೆರವೇರಿಸುವುದಿಲ್ಲವೇ ಹಾಗಾದರೆ ಮಾತು ಕೊಟ್ಟ ಮೇಲೆ ಅದನ್ನು ಕ್ರಿಯೆಯಲ್ಲಿ ತೋರಿಸುವ ದೇವರು, ತಾನು ಹೇಳಿದ ಮಾತಿಗೆ ಬದ್ಧತೆಯನ್ನು ಪ್ರದರ್ಶಿಸುವ ದೇವರು. ಈ ಮಾತುಗಳನ್ನು ದೇವರು ಯಾವ ಸಂದರ್ಭಕ್ಕೆ ಮಾತನಾಡಿದ? ಇಸ್ರೇಲ್ರು ಈಗ ಅಡವಿ ಪ್ರಯಾಣದಲ್ಲಿ ಮೋಶೆ ನಾಯಕತ್ವದಲ್ಲಿ ಮುಂದಕ್ಕೆ ಸಾಕ್ತಿದ್ದಾರೆ. ಈಗ ಅವರು ಒಂದು ಪ್ರದೇಶದಲ್ಲಿ ಬಿಡಾರ ಹಾಕಿದ್ದಾರೆ. ಬಹಳ ವಿಸ್ತಾರವಾಗಿ ಅವರು ಆವರಿಸಿಕೊಂಡಿದ್ದಾರೆ. ಅವರು ಎರಿಕೋ ಪಟ್ಟಣಕ್ಕೆ ಎದುರಾಗಿ ಯೊರ್ದನ್ ಹೊಳೆಯ ತೀರದಲ್ಲಿ ಅವರೀಗ ಡೇರೆ ಹಾಕಿಕೊಂಡಿರುವಂಥ ಸ್ಥಳವು ಬಂದು ಮೋವಾಬ್ಯರ ಬಯಲು. ಅಲ್ಲಿ ಮೋವಾಬ್ಯರ ಅರಸನಾಗಿ ಬಾಲಾಕನಿದ್ದಾನೆ. ಇಸ್ರಾಯೇಲರು ಹೀಗೆ ಭೂಮಿಯನ್ನು ಮುಚ್ಚಿಕೊಳ್ಳುವಷ್ಟು ಆವರಿಸಿಕೊಂಡಿರುವುದನ್ನು ಕಂಡ ಈತನಿಗೆ ಆತನೊಳಗೆ ಒಂದು ದೊಡ್ಡ ದಿಗಿಲುಂಟಾಗ್ತದೆ. ಅವನಿಗೂ ಮೋವಾಬ್ಯರೆಲ್ಲರಿಗೂ ಒಂದು ದಿಗಿಲುಂಟಾಗ್ತದೆ. ವಾಕ್ಯದಲ್ಲಿ ಅದನ್ನು ನೋಡ್ಬೋದು ನಾವು. ಇಸ್ರಾಯೇಲರು ಬಹುಮಂದಿ ಆದದ್ರಿಂದ ಮೋವಾಬ್ಯರು ಬಲು ದಿಗಿಲು ಪಟ್ಟರು. 22ನೇ ವಚನ, 22ನೇ ಅಧ್ಯಾಯದ 3ನೇ ವಚನ. ಅವರು ಇಸ್ರಾಯೇಲರ ವಿಷಯದಲ್ಲಿ ಸಹಿಸಲಾರದಷ್ಟು ಹೆದರಿಕೆ ಉಳ್ಳವರಾಗಿ ಬಹಳವಾಗಿ ಹೆದರಿಕೊಳ್ತಾರೆ. ಈಗ ಅವ್ರನ್ನ ಸೋಲಿಸುವುದು ಅಸಾಧ್ಯವೆಂಬಂಥದ್ದು ಅವನಿಗೂ ಅವನ ಜೊತೆಲಿದ್ದವರೆಲ್ಲ ಪ್ರಧಾನರಿಗೆ ಎಲ್ಲರಿಗೂ ಅದು ಮನದಟ್ಟಾಗ್ತದೆ. ಆಗ ಆತನೊಳಗೆ ಒಂದು ಯೋಚನೆ ಬರ್ತದೆ, ಯಾರಾದರೂ ಇವ್ರನ್ನ ಶಪಿಸಿಬಿಟ್ರೆ, ಆ ಶಾಪ ಇಸ್ರಾಯೇಲರ ಮೇಲೆ ನೆಲೆಸಿದ್ರೆ ಇವನು ಸುಲಭವಾಗಿ ಯುದ್ಧ ಮಾಡಿ ಅವ್ರನ್ನ ಜಯಿಸಬಹುದು ಎನ್ನುವಂಥ ಒಂದು ಆಲೋಚನೆ ಉಂಟಾಗಿ, ಯಾರು ಶಪಿಸಿದ್ರೆ ಇದು ನೆರವೇರಬಹುದು ಎಂಬುದಾಗಿ ಯೋಚಿಸುವಾಗ ಆತನಿಗೆ ಅಮೋನ್ಯರ ನಾಡಿನಲ್ಲಿ ಬೀಳಾಮ ಎನ್ನುವಂಥ, ಬೆರೋಯನ ಮಗನಾದ ಬೀಳಾಮ ಎನ್ನುವಂಥ ಒಬ್ಬ ಮನುಷ್ಯನ ಜ್ಞಾಪಕ ಬರ್ತದೆ. ತನ್ನ ಪ್ರಧಾನರನ್ನ ಕಾಣಿಕೆಗಳೊಂದಿಗೆ, ಶಕುನಕ್ಕೆ ಕೊಡುವ ಕಾಣಿಕೆಗಳೊಂದಿಗೆ ಕಳಿಸ್ತಾನೆ. ಆದರೆ ಅವನು ಪ್ರಾರ್ಥಿಸಿ ದೇವರ ಅಪ್ಪಣೆ ಪಡೆದು ತಾನು ಬರುವುದಿಲ್ಲ ಎಂಬುದಾಗಿ ಅವನ ಹಿಂದಕ್ಕೆ ಕಳಿಸಿಬಿಡ್ತಾನೆ. ಆಗ ಮೋವಾಬ್ಯರ ಅರಸನಾದ ಬಾಲಾಕನು ತಿರುಗಿ ಇನ್ನೂ ಅಧಿಕ ಸಾಮರ್ಥ್ಯವುಳ್ಳ ಅಥವಾ ಇನ್ನೂ ಅಧಿಕ ಪ್ರಭಾವವುಳ್ಳ ಪ್ರಧಾನರನ್ನ ಆತನ ಬಳಿಗೆ ಕಳಿಸ್ತಾನೆ. ಈಗ ಬೀಳಾಮನು ತಿರುಗಿ ದೇವರ ಬಳಿ ಪ್ರಾರ್ಥಿಸ್ತಾನೆ ಆ ರಾತ್ರಿ. ಆಗ ಆತನಿಗೆ ಹೋಗ್ಬೇಕೆಂಬುವಂಥ ಸೂಚನೆ ಆಗ್ತದೆ. ಆದರೆ ಅವನು ಬಂದದ್ದು ದೇವರಿಗೆ ಇಷ್ಟವಾಗಲಿಲ್ಲ. ಆತನ ದಾರಿಯಲ್ಲಿ ಬರುವಾಗ ಯೆಹೋವನ ದೂತನು ಬಿಚ್ಚುಗತ್ತಲ್ಲಿ ನಿಲ್ತಾನೆ. ಆದರೆ ಅವನಿಗೆ ಅದು ಗೊತ್ತಾಗಲಿಲ್ಲ. ಕತ್ತೆ ಅದನ್ನು ಕಂಡು ಹೆದರುತ್ತದೆ, ದಾರಿ ಬದಲಾಯಿಸ್ತದೆ. ಎರಡು ಗೋಡೆಗಳ ನಡುವೆ ಅದು ಬರುವಾಗ ಅದು ಬಿಚ್ಚುಕತ್ತಿಯೊಡನೆ ನಿಂತಿರುವಂಥ ದೂತನನ್ನು ಕಂಡು ತನ್ನ ಮೇಲೆ ಕುಳಿತಿದ್ದ ಬೀಳಾಮನಿಗೆ ನೋವಾಗುವಷ್ಟು ಗೋಡೆಗೆ ಒತ್ತಿಕೊಳ್ತದೆ. ಅವನ ಕಾಲಿಗೆ ವೇದನೆ ಆಗ್ತದೆ. ದೂತನು ಸ್ಥಳ ಬದಲಿಸಿ ಎಲ್ಲಿಯೂ ತಿರುಗಲಿಕ್ಕೆ ಸಾಧ್ಯವಿಲ್ಲದ ಒಂದು ಕಿರು ರಸ್ತೆಗೆ ಆತನು ಹೋಗಿ ನಿಲ್ಲುವಾಗ ಅದು ಅಲ್ಲೇ ಕೂತು ಬಿಡ್ತದೆ. 3 ಸಾರಿ ಬೀಳಾಮನು ತನ್ನ ಕತ್ತೆಯನ್ನು ಹೊಡಿತಾನೆ. ಆ ಸಂದರ್ಭದಲ್ಲಿ ದೇವರು ಕತ್ತೆಗೆ ತುಸು ಕಾಲ, ಸ್ವಲ್ಪ ಕಾಲ ಮಾತನಾಡುವಂಥ ಸಾಮರ್ಥ್ಯ ಕೊಟ್ಟಾಗ ಕತ್ತೆ ಮಾತನಾಡ್ತದೆ. ಅಷ್ಟರಲ್ಲಿ ದೇವರು ಬೀಳಾಮನ ಕಣ್ಣು ತೆರೆದಾಗ ಬಿಚ್ಚುಕತ್ತಲ್ಲಿ ನಿಂತಿರುವಂಥ ಯೆಹೋವನ ದೂತನನ್ನು ಕಾಣ್ತಾನೆ.
ಮತ್ತೆ ದೇವರಿಂದ ಅಪ್ಪಣೆ ಆಗ್ತದೆ, ನೀನಲ್ಲಿ ಹೋಗಿ ನಾನು ಹೇಳುವುದನ್ನಷ್ಟೇ ಹೇಳಬೇಕೆ ಹೊರತು ನಿನ್ನಿಷ್ಟಕ್ಕೆ ಏನನ್ನೂ ಹೇಳುವ ಹಾಗಿಲ್ಲ ಎಂಬುದಾಗಿ ಅಪ್ಪಣೆಯನ್ನು ಪಡೆದು ಆತನು ಬರ್ತಾನೆ. ಈತನು ಬರುವಾಗ ಈತನನ್ನು ಬಹಳ ಆದರದಿಂದ ಸ್ವಾಗತಿಸಿ ದೊಡ್ಡ ಔತಣವನ್ನೇ ಮೋವಾಬ್ಯರ ಅರಸನಾದ ಬಾಲಾಕನು ತನ್ನ ಪ್ರಧಾನರೆಲ್ಲರೊಂದಿಗೆ ಆತನು ಆ ಔತಣ ಮಾಡ್ತಾನೆ. ನಂತರದಲ್ಲಿ ಒಂದು ಬೆಟ್ಟದ ಮೇಲೆ 7 ಯಜ್ಞವೇದಿಗಳನ್ನ ಕಟ್ಟಿ ಪ್ರತಿ ಯಜ್ಞವೇದಿ ಮೇಲೆ ಒಂದೊಂದು ಹೋರಿ ಒಂದೊಂದು ಟಗರನ್ನ ವಧಿಸಿ ಸರ್ವಾಂಗ ಹೋಮಗಳನ್ನ ಸಲ್ಲಿಸ್ತಾನೆ. ಬೀಳಾಮನು ಹೀಗೆ ದೇವರನ್ನ ಆತುಕೊಂಡು ಮಾತನಾಡ್ಲಿಕ್ಕೆ ಪ್ರಯತ್ನ ಪಡುವಾಗಲ್ಲ 3 ಸಾರಿಗೆ ಬೇರೆ ಬೇರೆ ಸ್ಥಳಗಳಲ್ಲಿ 7 ಯಜ್ಞವೇದಿಗಳನ್ನ ಕಟ್ಟಿ ಪ್ರತಿ ಯಜ್ಞವೇದಿ ಮೇಲೆ ಒಂದೊಂದು ಹೋರಿ ಒಂದೊಂದು ಟಗರನ್ನ ಸಮರ್ಪಿಸಿ ಆತನು ಪ್ರವಾದಿಸಲಿಕ್ಕೆ ಪ್ರಯಾಸ ಪಡುವಾಗಲ್ಲ ಆಶೀರ್ವಾದವನ್ನೇ ನುಡಿತಾನೆ. 3 ಸಾರಿ ಆಶೀರ್ವಾದ ನುಡಿಯುವಾಗ ಅವನನ್ನು ಕರೆಸಿದ ಮೋವಾಬ್ಯರ ಅರಸನಿಗೆ ಬೇಸರವಾಗ್ತದೆ. ಆ ವಿಧದಲ್ಲಿ ಆತನು 3 ಸತಿ ಪ್ರವಾದಿಸುವಾಗ 2ನೇ ಸಾರಿ ಮಾತನಾಡಿದ ಮಾತುಗಳನ್ನೇ ನಾವೀಗ ಓದಿತ್ತು. ಆತನು 2ನೇ ಸಾರಿ ಇಸ್ರಾಯೇಲ್ ಕುರಿತಾಗಿ ದೇವರು ತಿಳಿಸುವ ಮಾತನ್ನು ಆಡುವಾಗ ಆತನು ಈ ಮಾತನ್ನ ನೇರವಾಗಿ ಆತನು ಹೇಳ್ತಾನೆ. ಅಲ್ಲಿ ಹೇಳ್ತಾನೆ 18ನೇ ವಚನದಿಂದ ಅರಣ್ಯಕಾಂಡ 23ನೇ ಅಧ್ಯಾಯದ 18ನೇ ವಚನದಿಂದ, ಬಾಲಾಕನ ಕಿವಿಗೊಟ್ಟು ಕೇಳು, ಚಿಪ್ಪೋರ್ನ ಮಗನೇ ನನ್ನ ಮಾತನ್ನು ಆಲಿಸು. ದೇವರು ಮನುಷ್ಯರಂತೆ 2 ಮಾತಿನವನಲ್ಲ, ಮಾನವನಂತೆ ಮನಸ್ಸನ್ನು ಬೇರೆ ಮಾಡಿಕೊಳ್ಳುವವನಲ್ಲ. ಹಾಗಾದ್ರೆ ದೇವರ ತೀರ್ಮಾನ ಏನು? ದೇವರು ಆತನಿಗೆ ಮೊದಲು ಹೇಳಿದ ಒಂದು ಮಾತಿದೆ. ಅಲ್ಲಿ 22ನೇ ಅಧ್ಯಾಯದ 12ನೇ ವಚನಕ್ಕೆ ಬರುವಾಗ ಅಲ್ಲಿ ದೇವರು ತಿಳಿಸಿದ ಒಂದು ಮಾತಿದೆ. ಇಲ್ಲಿ ಬೀಳಾಮನಿಗೆ ದೇವರು ಮೊದಲೇ ಸೂಚಿಸಿದಂಥ ಒಂದು ಮಾತಿದೆ. ಅರಣ್ಯಕಾಂಡ 22:12ರಲ್ಲಿ ಅದಕ್ಕೆ ದೇವರು, ನೀನವರ ಜೊತೆಲಿ ಹೋಗಬಾರದು, ಆ ಜನಾಂಗದವರು ನನ್ನ ಆಶೀರ್ವಾದವನ್ನು ಹೊಂದಿದವರು, ಅವರನ್ನು ಶಪಿಸಬಾರದು ಎಂದು ಹೇಳಿದನು. ದೇವರು ಮೊದಲು ಆಡಿದ ಇದೇ ಮಾತಿಗೆ ಆತನು ನಿಲ್ತಾನೆ. ಬೀಳಾಮನ ಬಾಯಿಂದ ಬಂದ ಮಾತುಗಳನ್ನ, ಪ್ರವಾದನೆ ಮಾತುಗಳನ್ನ ಕೇಳಿಸಿಕೊಳ್ಳೋದು ಬಲು ಸೊಗಸು. ಆದರೂ ಆತನ ಹಣದಾಸೆಯ ನಡವಳಿಕೆಯನ್ನ ಪತ್ರಿಕೆಗಳಲ್ಲೂ ಮತ್ತು ಪ್ರಕಟಣೆ ಪುಸ್ತಕಗಳಲ್ಲಿಯೂ ಪದೇ ಪದೇ ಉಲ್ಲೇಖಿಸಲಾಗ್ತದೆ. ಹಣದಾಶೆ ಉಳ್ಳವನಾಗಿ, ದೇವಜನರ ಭಕ್ತಿಯನ್ನ ಕೆಡಿಸುವವನಾಗಿ, ದೇವಜನರನ್ನ ತಪ್ಪಾದ ಮಾರ್ಗಕ್ಕೆ ಸೆಳೆಯುವವನಾಗಿ, ಹಣದ ಭ್ರಾಂತಿ ಉಳ್ಳವನಾಗಿ. ಹಾಗಾದರೆ ಇಂಥ ಕೆಲವು ಬೀಳಾಮನಂಥ ದುರಾತ್ಮಗಳು ಈಗ ಸಭೆಯಲ್ಲಿ ಕೆಲಸ ಮಾಡುವಂಥ ರೀತಿಯನ್ನ ಪತ್ರಿಕೆಗಳಲ್ಲೂ ಪ್ರಕಟಣೆ ಪುಸ್ತಕದಲ್ಲೂ ವಿವರಿಸಲಾಗಿದೆ. ಬೀಳಾಮನ ಭ್ರಾಂತಿ ಎಂಬುದಾಗಿಯೇ ಕರೆಯಲಾಗ್ತದೆ. ಜನರನ್ನ ಜಾರತ್ವಕ್ಕೆ ಸೆಳೆಯುವಂಥ ಒಂದು ಬೀಳಾಮನ ಆತ್ಮ, ಜನರನ್ನ ಹಣದಾಸೆಗಾಗಿ ಸೇವೆಯಲ್ಲಿ ಹಣದಾಸೆಯೊಂದಿಗೆ ಸೇವೆ ಮಾಡುವಂತೆ ಸೆಳೆಯುವಂಥ ಒಂದು ದುರಾತ್ಮ. ಆದರೆ ಈತನ ಪ್ರವಾದನೆ ಮಾತುಗಳನ್ನು ಕೇಳುವಾಗ ಅದು ಎಷ್ಟೋ ಸೊಗಸು. ಆದರೆ ಈತನೊಳಗಿನ ಉದ್ದೇಶಗಳು ಸರಿ ಇಲ್ಲ. ಹೊಸ ಒಡಂಬಡಿಕೆಯಲ್ಲಿ ಆತನಿಗೆ ಯಾವ ಒಳ್ಳೆ ಸ್ಥಾನ ಇಲ್ಲವೇ ಇಲ್ಲ. ಆದರೆ ಆತನು ದೇವರು ನುಡಿದ ಮಾತುಗಳನ್ನ ಆಡುವಾಗ ದೇವರು ತಿಳಿಸಿದ ವಿಷಯ, ದೇವರು 2 ಮಾತಿನವನಲ್ಲ. ಹಾಗಾದ್ರೆ ದೇವರು ನಂಬಿಕಸ್ತಾನು. ನಿನ್ನನ್ನು ಆಶೀರ್ವದಿಸ್ತಾನೆ ಎಂಬುದಾಗಿ ಹೇಳಿದ ಮೇಲೆ ನಿನ್ನನ್ನು ಆಶೀರ್ವದಿಸುವವನೇ ಹೊರತು ನಿನ್ನನ್ನು ಯಾರು ಶಪಿಸುವುದಕ್ಕೂ ದೇವರು ಒಪ್ಪುವಂತ ದೇವರಲ್ಲ. ಇಸ್ರಾಯೇಲನ್ನು ಆಶೀರ್ವದಿಸಿದ ಮೇಲೆ ಶಪಿಸಬಾರದೆಂಬುದಾಗಿ ಹೇಳಿದ್ದಾನೆ. ಕ್ರಿಸ್ತನಲ್ಲಿ ಆತನು ನಿನ್ನನ್ನು ಆಶೀರ್ವದಿಸಿದ ಮೇಲೆ ನಿನ್ನನ್ನು ಯಾರು ಶಪಿಸಕೂಡದೆಂಬುದಾಗಿ ಆತನ ಅಪ್ಪಣೆ ಇಟ್ಟಿದ್ದಾನೆ. ಆತ ನಿನ್ನ ವಿಷಯದಲ್ಲಿ ಮನಸ್ಸನ್ನು ಬೇರೆ ಮಾಡಿಕೊಳ್ಳುವ ದೇವರಲ್ಲವೇ ಅಲ್ಲ. ಆತ ನಿನಗೆ ನುಡಿದ ಮೇಲೆ ಅದರಂತೆ ನಡೆಯುವ ದೇವರು. ಆತ ನಿನಗೆ ಕೊಟ್ಟ ಮಾತನ್ನು ತಪ್ಪದೆ ನೆರವೇರಿಸುವ ದೇವರು. ಆತ ನಂಬಿಗಸ್ತನು. ಈತನ ಕುರಿತಾಗಿ ಆತನ ಕುರಿತಾಗಿ ಇಲ್ಲಿ ತಿಳಿಸಲ್ಪಟ್ಟ, ನಂಬಿಗಸ್ತನಾದ ದೇವರ ಕುರಿತಾಗಿ ತಿಳಿಸಲ್ಪಟ್ಟ ಈ ಮಾತುಗಳಿಗೆ ಸಮವಾಗಿ ಸಮುವೇಲನ ಗ್ರಂಥದಲ್ಲಿ ನಾವು ಓದ್ತೇವೆ. ಮೊದಲನೇ ಸಮುವೇಲನ ಪುಸ್ತಕ 15ನೇ ಅಧ್ಯಾಯದ 29ನೇ ವಚನ ಬಹಳ ಸೊಗಸಾದ ಒಂದು ಮಾತು. ಇಸ್ರಾಯೇಲರ ನಿತ್ಯಾಧಾರನ್ನು ಸುಳ್ಳಾಡುವವನಲ್ಲ, ಪಶ್ಚಾತ್ತಾಪ ಪಡುವವನಲ್ಲ, ಯಾಕೆಂದರೆ ಅವನು ಪಶ್ಚಾತ್ತಾಪ ಪಡ ಮನುಷ್ಯನಲ್ಲ ಎಂದು ಹೇಳಿದನು. ಎಂಥ ಸೊಗಸಾದ ಮಾತು. ದೇವರು ಎಂದಿಗೂ ಸುಳ್ಳಾಡುವ ದೇವರಲ್ಲವೇ ಅಲ್ಲ. ಆತನಲ್ಲಿ ಸುಳ್ಳೆಂಬುದಿಲ್ಲವೇ ಅಲ್ಲ. ಆತನು ಇಸ್ರಾಯೇಲರ ನಿತ್ಯಾಧಾರನು. ಹಾಗಾದ್ರೆ ಯಾವ ದೇವರು ನಮಗೆ ನಿತ್ಯಾಧಾರನಾಗಿದ್ದಾನೋ ಆತನು ಸತ್ಯವನ್ನೇ ನುಡಿಯುವಂಥ ದೇವರು. ಯಾವ ದೇವರು ಆತನ ನಮಗೆ ಪ್ರಕಟಿಸಿಕೊಂಡಿದ್ದಾನೆ, ಯೇಸುವಿನಲ್ಲಿ ಪ್ರಕಟಿಸಿಕೊಂಡಿದ್ದಾನೋ ಆತ ನಮಗೆ ನಿತ್ಯಾಧಾರನು. ಆತನೊಮ್ಮೆ ಸುಳ್ಳು ಹೇಳುವ ದೇವರೇ ಅಲ್ಲ. ತಾನು ನಮಗಾಗಿ ನುಡಿದ ಮಾತುಗಳು, ನುಡಿಗಳು, ವಾಗ್ದಾನಗಳು ಏನೋ ಅವುಗಳನ್ನ ನುಡಿದ ಮೇಲೆ ಆತನು ಎಂದಿಗೂ ಪಶ್ಚಾತ್ತಾಪ ಪಡುವುದಿಲ್ಲ. ಆತನು ಯಥಾರ್ಥವಾಗಿ ನುಡಿಯುವ ದೇವರು, ತನ್ನ ಮಾತುಗಳಲ್ಲಿ ಸಂಭ್ರಮ ಪಡುವ ದೇವರು, ನಮ್ಮನ್ನು ಆಶೀರ್ವದಿಸುವುದರಲ್ಲಿ ಸಂಭ್ರಮ ಪಡುವ ದೇವರು, ನಮ್ಮ ಜೀವಿತದ ಮೇಲೆ ತನ್ನ ವಾಗ್ದಾನಗಳನ್ನ ಇಡುವುದರಲ್ಲಿ ಆತನ ಸಂಭ್ರಮ ಪಡುವ ದೇವರು. ನಿನ್ನನ್ನು ಆತನು ಹಾಗೇ ಕಾಣ್ತಾನೆ. ಆತನಿಗೆ ಸ್ತೋತ್ರ ಸಲ್ಲಿಸೋಣ. ಮಹಾಕೃಪೆಗಳ ಪರಲೋಕ ತಂದೆ,
ದೇವರ ಇಸ್ರಾಯೇಲರನ್ನು ಆಶೀರ್ವದಿಸ್ತೇನೆ ಎಂಬುದಾಗಿ ಹೇಳಿದ ಮೇಲೆ ಅವನು ಶಪಿಸಬಾರದೆಂಬುದಾಗಿ ಹೇಳಿದಿ. ಅದಕ್ಕಾಗಿ ನಿನಗೆ ಸ್ತೋತ್ರ. ಈ ಅಪ್ಪಣೆಯನ್ನು ಕರ್ತನೆ ಹಣದಾಸೆಯಿಂದ ಪ್ರವಾದಿಸಲಿಕ್ಕೆ ಬಂದಂಥ ಬಿಳಾಮನಿಗೆ ನೀನು ಅದನ್ನು ತಿಳಿಪಡಿಸಿದಿ. ಆತನು ಪದೇ ಪದೇ ಇಸ್ರಾಯೇಲರನ್ನು ಶಪಿಸೋದಕ್ಕೆ ಪ್ರಯಾಸ ಪಡುವಾಗಲೆಲ್ಲ ನೀನು ಆತನ ಬಾಯೊಳಗಿಂದ ಕರ್ತನೆ ನೀನು ಇಸ್ರಾಯೇಲರ ಮೇಲೆ ಆಶೀರ್ವಾದವನ್ನೇ ಬರಮಾಡಿದಿ. ನೀನು ಅವರಿಗೆ ಎಷ್ಟು ನಂಬಿಗಸ್ತನಾಗಿದ್ದಿ. ನೀನು ನುಡಿದ ಮಾತುಗಳು ಅವರ ಜೀವಿತದಲ್ಲಿ ಇಸ್ರಾಯೇಲರಲ್ಲಿ ತಪ್ಪದೆ ನೆರವೇರುವಂಥದ್ದನ್ನು ಈ ವಾಕ್ಯಗಳಲ್ಲಿ ತಿಳಿಸಿದ ಆತನಿಗೆ ಸ್ತೋತ್ರ. ಇಸ್ರಾಯೇಲರ ನಿತ್ಯಾಧಾರನೆ ನೀನು ನಮಗೂ ದೇವರಾಗಿದ್ದಿ. ನೀನು ನಮಗೆ ನುಡಿದ ವಾಗ್ದಾನಗಳ ವಿಚಾರದಲ್ಲಿ ಕರ್ತನೆ ನೀನು ಮನಸ್ಸನ್ನು ಬೇರೆ ಮಾಡಿಕೊಳ್ಳುವ ದೇವರಲ್ಲವೇ ಅಲ್ಲ ಸ್ವಾಮಿ. ನೀನು ಹೇಳಿದ ಮೇರೆಗೆ ನಡೆಯುವವನು, ಕರ್ತನೆ ಮಾತು ಕೊಟ್ಟ ನಂತರ ನೆರವೇರಿಸುವವನು. ಕರ್ತನೆ ನಿನ್ನ ವಾಗ್ದಾನಗಳಿಗೆ ನಾವು ಕಾದಿದ್ದೇವೆ. ನಿನಗೆ ಮಹಿಮೆ ಆಗಲಿ. ಕರ್ತನೆ ನಿನ್ನ ಅಬ್ರಹಾಮನಿಗೆ ನುಡಿದ ವಾಗ್ದಾನವನ್ನು ತಡ ಮಾಡಿದರೂ ನೆರವೇರಿಸಿದೆಯಲ್ಲ, ಅದಕ್ಕಾಗಿ ಸ್ತೋತ್ರ. ನಿನಗೆ ನಾವು ಮಹಿಮೆ ಸಲ್ಲಿಸ್ತೇವೆ. ನಿನ್ನ ಮೇಲೆ ಆಣೆ ಇಟ್ಟುಕೊಂಡು ವಾಗ್ದಾನ ನುಡಿದು ಅದನ್ನು ತಪ್ಪದೇ ನೆರವೇರಿಸಿದಿ. ಆತನ ಮೂಲಕ ಭೂಲೋಕದ ಎಲ್ಲ ಜನಾಂಗಗಳನ್ನು ಆಶೀರ್ವದಿಸ್ತೇನೆ ಎಂಬುದಾಗಿ ಹೇಳಿದ ಮೇಲೆ ಈಗ ಕ್ರಿಸ್ತನ ಮುಖಾಂತರ ಕರ್ತನೆ ಲೋಕದೆಲ್ಲೆಡೆ ಸಾರಲ್ಪಡುವ ಸುವಾರ್ತೆಯಲ್ಲಿ ಕ್ರಿಸ್ತನಲ್ಲಿ ನಂಬಿಕೆಡುವ ಪ್ರತಿಯೊಬ್ಬರ ಮೇಲೆ ಅಬ್ರಹಾಮನ ಆಶೀರ್ವಾದವನ್ನು ತರ್ತಿದೆ. ಅದಕ್ಕಾಗಿ ನಿನಗೆ ಸ್ತೋತ್ರ. ದೇವರೇ, ಈ ವಾಕ್ಯವನ್ನು ಕೇಳ್ತಿದ್ದ ಪ್ರಿಯ ಮಕ್ಕಳು ಈ ವಾಕ್ಯಗಳಿಂದ ಕರ್ತನೆ ಅವರು ಆದರಣೆಗೊಂಡು ಕರ್ತನೆ ನಮಗೂ ನೀನು ಆಶೀರ್ವದಿಸಬೇಕೆಂಬುದಾಗಿ ಅವರು ಪ್ರಾರ್ಥಿಸ್ತಿರುವಲ್ಲಿ ತಪ್ಪದೆ ಆಶೀರ್ವದಿಸಪ್ಪ. ಅವರವರಿಗೆ ನೀನು ನುಡಿದ ವಾಗ್ದಾನಗಳನ್ನ ತಪ್ಪದೆ ನೆರವೇರಿಸು. ನಿಂಚಿತಿರುವುದಾದರೆ ಶೀಘ್ರ ನೆರವೇರಿಸು. ಕಾಯ್ತಿದ್ದಾರಲ್ಲ ಸ್ವಾಮಿ, ನಿನಗೆ ಮಹಿಮೆ ಆಗಲಿ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.